ಮನೆ ಅಂದ್ರೆ ಒಂದು ಬಾರ್ ಸೆಟಪ್ ಇರಬೇಕು ಅಂತ ಹುಡುಗರಿಗೆ ಒಂದು ಶೋಕಿ ಅಲ್ವಾ, ಆ ಶೋಕಿ ಇದು. ಪೇಂಟ್ ಥೀಮ್ ಬರ್ತಿತ್ತು ರೆಡ್ ಅಂಡ್ ವೈಟ್, ಸೊ ಇದನ್ನು ರೆಡ್ ಅಂಡ್ ವೈಟ್ ಮಾಡಿಸ್ದೆ. ಆಮೇಲೆ ನಮ್ಮ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಅವ್ರದ್ದು ಸಿಂಬಲ್ ಇದು. ನನ್ನ ವೈಫು ಮೇಕಪ್ ಆರ್ಟಿಸ್ಟ್. ನಿಮ್ಮ ತಾಯಿ ನಿಮ್ಮ ಮದುವೆ ಮೊದಲು ತೀರ್ಕೊಂಡಿದ್ದಾರೆ. ಅಮ್ಮ ತೀರ್ಕೊಂಡಿದ್ಕೆ ನಾನು ಬೇಗ ಮದುವೆ ಮಾಡಿರೋದು. ನನಗೆ ಕ್ಷಮೆ ಇರಲಿ, ಈಗ ಬಹುಶಃ ನಿಮ್ಮ ತಾಯಿ ನೀವು ನಿಮ್ಮ ಕಾಲ ಮೇಲೆ ನಿಲ್ಲೋದನ್ನ ನೋಡೋಕ್ಕೆ ಕಾಯ್ತಿದ್ರು. ಡೆಫಿನೆಟ್ಲಿ ನನಗೆ ಇವಾಗ ಯೋಚನೆ ಮಾಡಿದ್ರೆ ಹಾಗೆ ಅನ್ಸುತ್ತೆ. ನೀವು ನಿಮ್ಮ ತಂದೆ ತೀರ್ಕೊಂಡು ನಿಮ್ಗೆ 10 ವರ್ಷ, ಬೈ ಚಾನ್ಸ್ ಅವರು ಅವತ್ತೇನಾದರೂ ದುಡುಕು ನಿರ್ಧಾರ ತಗೊಂಡಿದ್ರೆ ನನ್ನ ಮಗನಿಗೆ ಹರ್ಟ್ ಆಗುತ್ತೆ ಅಥವಾ ನನ್ನ ಮಗನ ಲೈಫ್ ಬರ್ಬೋದಾಗುತ್ತೆ ಅಂತ ವೆಯ್ಟ್ ಮಾಡಿಬಿಟ್ಟಿದ್ರು. ಹೌದು ಹೌದು, ಡೆಫಿನೆಟ್ಲಿ ಹಾಗೆ. ಸೊ ಹೇಗೆ ಅಂತಂದರೆ 14-15 ವರ್ಷ ಮೇ ಬಿ ಅವರು ಯೋಚನೆ ಮಾಡಿ, ನನಗೆ ಆದಾಗೆಲ್ಲ ತುಂಬ ಪ್ರಶ್ನೆಗಳಿತ್ತು. ಯಾಕೆ ಈ ಥರ ಮಾಡಿದ್ರು, ಯಾಕೆ ಈ ಥರ ಮಾಡಿದ್ರು, ಯಾಕೆ ಈ ಥರ ಮಾಡಿದ್ರು, ನಿಮ್ಗೆ ಉತ್ತರನೇ ಇಲ್ಲ. ಎಲ್ಲ ಸರಿ ಹೋಗೋ ಟೈಮಲ್ಲಿ ಯಾಕೆ ಈ ಥರ ಮಾಡಿದ್ರು, ನೀನು ಎಷ್ಟೆಲ್ಲ ನೋಡ್ಕೊಂಡ್ಬಂದಿದ್ಯೋ, ಎಷ್ಟು ಕಷ್ಟಗಳನ್ನ ನೋಡ್ಕೊಂಡ್ಬಂದಿದ್ಯಾ. ಒಂದು ಅದು ನಮ್ಮ ಸಮಾಜದಲ್ಲಿ ವಿಧವೆ ಅಂದರೆ ಈ ಹಳ್ಳಿಯಿಂದ ಬಂದಿರೋದ್ರಿಂದ ಇನ್ನೂ ಹೆದರಿಕೆ. ವರ್ಷಾನುಗಟ್ಲೆ ನಮ್ಮಮ್ಮ ಆಚೆ ಹೋಗಿದ್ದೇ ಇಲ್ಲ. ಆಮೇಲೆ ನಮ್ಮ ಮನೆಗೆ ಯಾರನ್ನೂ ಜಾಸ್ತಿ ಬರ್ತಾನೂ ಇರಲಿಲ್ಲ, ಸೇರಿಸ್ತಾನೂ ಇರಲಿಲ್ಲ ಅಂದ್ಕೊಳ್ಳಿ. ಬಿಕಾಸ್ ಏನು ಅಂತಂದರೆ ನಮ್ಮಲ್ಲಿ ಅದೊಂದು ಅಂದರೆ ಗಂಡಸಿಲ್ಲದ ಒಂದು ಮನೆ. ನಮ್ಮ ಅಜ್ಜಿ ಎಲ್ಲ ಇದ್ರೂ, ಏನೇ ಇದ್ರೂ ಅಲ್ಲಿ ಯಾರು ತೆಗೆದು ನಾವು ಬೆರಳು ಮಾಡಬಾರ್ದು ಅಂತ. ಬಟ್ ಅದನ್ನ ಅಂದರೆ ಹೇಗೆ ಅಂತ ಅಂದರೆ ಪಾಪ ಅವ್ರಿಗೂ ನನಗೆ ಒಂದೊಂದ್ಸಲ ಅನ್ಸುತ್ತೆ, ಅದು ಎಷ್ಟು ನಾವು ಪಾಪ ಗಂಡ ತೀರ್ಕೊಂಡಿರೋ ಅವ್ರನ್ನ ಎಷ್ಟು ನಾವು ಹಿಂಡ್ಬಿಡ್ತೀವಿ ಅಂತ ಅನ್ಸ್ಬಿಡ್ತು ನಾನು ಆ ಪಾಯಿಂಟ್ ಆಫ್ ವ್ಯೂಯಿಂದ ನೋಡಿದ್ರೆ. ಅಂದರೆ ಎಷ್ಟೊಂದು ಸಲ ನನಗೆ ಬೇಜಾರುಗಳಾಗೋದು. ಇವಾಗ ನಿಮ್ಮ ಜೊತೆ ತುಂಬ ಕ್ಲೋಸ್ ಇರ್ತಾರೆ, ಬಟ್ ಯಾವ್ದಾದ್ರು ಒಂದು ಶುಭ ಕಾರ್ಯ ಅಂತ ಏನು ಕರಿತೀವಿ, ಒಂದು ಹೆಣ್ಣು ನೋಡೋದು ಗಂಡು ನೋಡೋದಕ್ಕೂ ನಾವು ಅಮ್ಮನ ಕರಿತಿರ್ಲಿಲ್ಲ, ಪೂಜೆಗಳಿಗೆ ಕರಿತಿರ್ಲಿಲ್ಲ. ಪೂಜೆಗಳು ಕರೆದ್ರೆ ಇದನ್ನು ಕೊಡ್ತಾ ಇರಲಿಲ್ಲ, ಆರತಿ ಕೊಡ್ತಾ ಇರಲಿಲ್ಲ. ಇವಾಗ ಬ್ಲೌಸ್ ಪೀಸ್ ಬಟ್ಟೆ ಪೀಸ್ ಏನಾದ್ರು ಕೊಡೋದು. ಸೊ ಅವಾಗೆಲ್ಲ ಸಿಕ್ಕಾಪಟ್ಟೆ ಅಂಥ ವಿಚಾರದಲ್ಲೆಲ್ಲ ಹರ್ಟ್ ಆಗೋದು. ಅಂಥ ಟೈಮಲ್ಲೂ ನೀನು ಎಲ್ಲಿ ಏನು ಬೇಕಾದ್ರೂ ಮಾಡ್ಬೋದಿತ್ತು. ಮನೇನೂ ನಿನ್ನ ಹೆಸರಲ್ಲೇ ಇದೆ, ಮನೇನೂ ನನಗೆ ಬೇಡ, ನನಗೇನು ನಾನು ನಿನ್ನ ಮಗನೇ, ನನಗೂ ಯಾವಾಗಲೂ ಒಂದು ಬರುತ್ತೆ, ನನಗೇನು ದುಡ್ಕೊಂಡು ತಿಂತಾ ಇದ್ದೀನಿ. ನನಗೆ ಆ ಟೈಮಲ್ಲಿ 20,000 ಎಲ್ಲ ನನಗೆ ಫುಲ್ ಅಂಬಾನಿ ಫೀಲ್ಸ್. ನನಗೆ ಏನು ಮಾಡಲಿ 20,000ದಲ್ಲಿ ಅಂತ ನನಗೆ ಗೊತ್ತೇ ಆಗ್ತಿಲ್ಲ. ಬಟ್ ಅದನ್ನೇ. ಸೊ ಇವಾಗ ಯೋಚನೆ ಮಾಡಿದ್ರೆ ಅಷ್ಟು ವರ್ಷಗಳ ಒಂದು ಪೇನ್ ಏನಿರುತ್ತೋ ಅದನ್ನೆಲ್ಲ ಒಂದು ಮೇ ಬಿ ಮಗ ಸೆಟಲ್ ಆಗಲಿ ಅಂತ ಕಾಯ್ಕೊಂಡಿದ್ರು ನಾವು. ತುಂಬ ವಿಚಿತ್ರ ಅನಿಸುತ್ತೆ ಇದನ್ನೆಲ್ಲ. 15 ವರ್ಷ ಅವ್ರು ನೋವು ಕರಗಲೇ ಇಲ್ಲ ಅವ್ರಿಗೆ, ತನ್ನ ಪತಿ ಅಗಲಿಗೆ ಅವ್ರು ಕರಗಲೇ ಇಲ್ಲ ಅವ್ರಿಗೆ, ಇಲ್ಲ ಅನ್ಸುತ್ತೆ. ಅಥವಾ ನಿಮ್ಗೆ ಯಾವತ್ತೂ ಅದನ್ನು ಯಾವ ಥರ ಈ ಮೆಂಟಲಿ ಸ್ಟ್ರೆಸ್ ಆಗಿ ಎಕ್ಸ್ಪ್ರೆಸ್ ಮಾಡಿ ಆ ಥರದ್ದು ಏನು ಆದರೆ ನೀವು ಯಾವುದೋ ಆಸ್ಪತ್ರೆಗೆ ತೋರಿಸಿ ಆ ಥರನೂ ಆಗಿಲ್ಲ? ಎಲ್ಲ ಆಗಿದೆ. ಆ ರೆಮಿಡೀಸಿಂದ ಆಚೆ ಬರೋಕ್ಕೆ ಆ ಥರದ್ದು ಆ ಥರದ್ದೆಲ್ಲ ನಮ್ಮಮ್ಮ ಯಾವತ್ತು ಶಿ ವಾಸ್ ಅ ವೆರಿ ಸ್ಟ್ರಾಂಗ್ ಲೇಡಿ. ಮಜಾ ಏನು ಗೊತ್ತಾ, ನನಗೆ ಗೊತ್ತಿರೋಂಗೆ ನನ್ನ ಹ್ಯೂಮರ್ ಬಂದಿರೋದು ನಮ್ಮ ತಾಯಿಯಿಂದ. ನನ್ನ ಫ್ರೆಂಡ್ಸ್ ಎಲ್ಲ ಇಷ್ಟಪಡೋರು ನಮ್ಮ ಮನೆಗೆ ಬಂದು ಕೂತ್ಕೊಳ್ಳೋದಕ್ಕೆ. ನಮ್ಮಮ್ಮ ತುಂಬ ಚೆನ್ನಾಗಿ ಮಾತಾಡ್ಸೋರು, ತುಂಬ ಚೆನ್ನಾಗಿ ನಗ್ಸೋರು. ಬೇಸಿಕಲಿ ನನ್ನನ್ನು ಮಿಕ ಮಾಡಿಕೊಂಡು ಚೆನ್ನಾಗಿ ನನ್ನ ರೇಗಿಸಿ ನನ್ನ ಫ್ರೆಂಡ್ಸ್ ಎಲ್ಲ ಮಜಾ ತೊಗೊಳೋರು. ಐ ಯೂಸ್ ಟು ಎಂಜಾಯ್ ಇಟ್ ಅದನ್ನು. ಸೊ ನಮ್ಮಮ್ಮ ಹೋದಾಗೆಲ್ಲ ಹೇಗಿದ್ರಿ ಅಂತ ಕೇಳಿ, ನಾನು ಹೆಂಗೆ ಅಂತಂದರೆ ನಮ್ಮಮ್ಮ ಫ್ರೆಂಡ್ಸ್ ಥರ ಇದ್ವಿ. ನನಗೆ ಹೆಂಗೆ ಅಂತಂದರೆ ಒಂದು 14 ವರ್ಷ 15 ವರ್ಷದ ತನಕ ಹೆಂಗೆ ಅಂತ ನಾಯಿ ಹೊಡೆದಂಗೆ ಹೊಡೆಯೋರು. ನಾನು ಅದಕ್ಕೆ ಇವಾಗಲೂ ಗಟ್ಟಿಯಾಗಿ ಮಾನಸಿಕವಾಗಿ ಇರೋದು ಅಂತ ಅನಿಸುತ್ತೆ. ಸೊ ಅದಾದಮೇಲೆ ನಾನು ಯಾವಾಗ ಡಿಗ್ರಿ ಎಲ್ಲ ದಾಟೋ ಟೈಮಲ್ಲಿ ನನಗೆ ಫ್ರೆಂಡ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಮ್ಮ. ತುಂಬ ಕ್ಲೋಸ್ ಫ್ರೆಂಡ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇವಾಗಲೂ ಅದೊಂಥರ ನನಗೆ ಮ್ಯಾಪು, ಯಾವ್ಯಾವ ಕಾಲಘಟ್ಟದಲ್ಲಿ ಮಕ್ಕಳನ್ನ ಯಾವ್ಯಾವ ಥರ ನೋಡ್ಕೊಬೇಕು ಅಂತ. ಓಕೆ. ಸೊ ಸ್ಟಾರ್ಟಿಂಗ್ 1ನೇ ವಯಸ್ಸಿಂದ 6ನೇ ವಯಸ್ಸು 7ನೇ ವಯಸ್ಸು ತನಕ ತುಂಬ ಮುದ್ದು ಮಾಡಬೇಕು. 6ನೇ ವಯಸ್ಸಿಂದ ಎಸ್ಪೆಷಲಿ ನಮ್ಮ ಈ ಟೀನೇಜ್ ಬರೋ ತನಕ ಎಲ್ಲ ಒಳ್ಳೆ ಗುಲಾಮ್ ಥರನೇ ನೋಡ್ಕೊತಾ ಇದ್ರು ಅಲ್ಲಿ. ದಟ್ ಈಸ್ ಲೈಫ್ನ ಹೇಳ್ಕೊಡೋ ರೀತಿ ಅನಿಸುತ್ತೆ. ಆಮೇಲೆ ಒಂದ್ಸಲ 18 ವರ್ಷ ಆದಮೇಲಿಂದ ಫ್ರೆಂಡ್ ಥರ ನೋಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇಲ್ಲ ಸುಮಾರು ಅಂದರೆ ನಾವು ಅಮ್ಮಂಗೆ ಯಾವತ್ತೂ ಆ ಥರದ್ದು ಒಂದು ಮಾನಸಿಕ ಖಿನ್ನತೆ ಆ ಥರ ಏನು ತೋರಿಸ್ಕೊಂಡು ಇಲ್ಲ, ಇದ್ದಿದ್ದನ್ನ ತೋರಿಸ್ಕೊಂಡಿಲ್ಲ ನೋಡಿ ಅವರು. ಅಂದರೆ ಎಲ್ಲೋ ಒಂದು ಕಡೆ ಮನಸ್ಸೊಳಗಡೆ ಇತ್ತೇನೋ. ಬಟ್ ಕೊನೆಯಲ್ಲಿ ಪಾಪ ಅವ್ರಿಗೂ ಬೇಜಾರಾದಾಗೆಲ್ಲ ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಬಟ್ ಶಿ ಆಲ್ಸೋ ಹ್ಯಾಡ್ ನೋ ಐಡಿಯಾ, ಅವ್ರಿಗೂ ಏನಾಗ್ತಿದೆ ಅಂತ ಒಂದು ಐಡಿಯಾ ಇರಲಿಲ್ಲ. ಆ್ಯಂಡ್ ಇವೆಲ್ಲ ಹಿಂಗೆ ಫ್ಲ್ಯಾಶಲ್ಲಿ ಮುಗಿದೋಗಿದ್ದಲ್ಲಿ ಇಬ್ಬರದು ಅಷ್ಟೇ. ಸೇಮ್ ರೂಮ್ ಸೇಮ್ ಹುಕ್ ಆ ಥರ ನೋಡಿ. ಇದು ಯಾವ ಫಿಲಮಲ್ಲಿ ಬರೆಯೋಕ್ಕೆ ಸಾಧ್ಯ ನೀವು? ಆ ಮನೇನ ನಾನು ಮಾರೇಬಿಟ್ಟೆ ನಾನು. ಅಂದರೆ ಹೇಗೆ ಅಂತ ಅಂದರೆ ರಾಜಾಜಿನಗರ ಪ್ರೈಮ್ ಏರಿಯಾದಲ್ಲಿ ಇದ್ದಿದ್ದು ಮನೆ. ನನಗೆ ಅಪ್ಪ ದುಡ್ಡು ಬೇಡ, ನೆನಪು ಬೇಡ. ನಾವು ಅದನ್ನೇ ಪ್ರತಿ ಸಲ ಹೇಳೋದು, ದುಡ್ಡು ಮುಖ್ಯ, ಬಟ್ ನಾಟ್ ಎವ್ರಿ ಟೈಮ್ ದುಡ್ಡೇ ಯಾಕೆ ಮುಖ್ಯ ಆಗಲ್ಲ ಅಂತ. ನಾನು ಏನಿಲ್ಲ ಅಂದ್ರೂ ಅದನ್ನು ಪಾಪ ಅದನ್ನು ಒಂದು ಸೇಲ್ ಮಾಡ್ಬೇಕಾದ್ರೆ ಒಂದು ಹಿಂಸೆ ಕೊಟ್ಟರು. ಬಟ್ ಜನ ಇಬ್ಬರು ಸತ್ಬಿಟ್ಟಿದ್ದಾರೆ. ಅಪ್ಶಕನ ದೇವ ಅಭೂತ ಎಲ್ಲ ನಾವು ಅಪ್ಪ ಅಮ್ಮನ ನೋಡಿದೀವಿ ಅಂತೆಲ್ಲ ಹೇಳ್ಬಿಟ್ರು ಯಾರು. ನಾನು ಅಂದೆ ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ಕೇಳಿದೆ ಅಂತ ಹೇಳಿ ಅಂತ. ಇನ್ನೇನು ಹೇಳಿ ನಾನು ಅಲ್ಲಿ
ಈ ಥರ ಎಲ್ಲ ನೀವು ಅಪ್ಪ ನೋಡಿದೆ ನೀವು ಅಮ್ಮ ನೋಡಿದೆ ಕೂತ್ಕೊಂಡೆ ಅಂತ ಒಳ್ಳೆ ವ್ಯಕ್ತಿಗಳು, ಯಾರಿಗೂ ಏನೋ ಒಬ್ರು ತೊಂದರೆ ಮಾಡ್ದಿರೋರು, ಒಂದು ಕೆಟ್ಟದ್ದು ಬಯಸ್ತಿರೋರು, ಊರು ತುಂಬ ಉದ್ಧಾರ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಯಾರಿಗೂ ಏನೋ ಮಾಡ್ದಿರೋರು ಅಂಥವ್ರನ್ನೆಲ್ಲ ನೀವು ಹೆಂಗೆ ನೀನು. ಬಟ್ ಜನ ಹಂಗೆ ಏನು ಮಾಡ್ತೀರಾ? ಇವಾಗ ಅದನ್ನೇ ಎಮ್ಮೆ ಚರ್ಮ ಅಂದರೆ ಮಾಡಿಡ್ತಾರಲ್ಲ ಇವರೇ, ಸಮಾಜನೇ ಮಾಡಿಟ್ಬಿಡುತ್ತೆ. ಏನು ಮಾಡೋದಕ್ಕಾಗತ್ತೆ? ಹಿಂಗೆ ಇದು ನೋಡಿದೆ ಅವ್ರನ್ನ ನೋಡಿದೆ, ಚಾನ್ಸೇ ಇಲ್ಲ. ಸೊ ಸಿಕ್ಕಷ್ಟು ಬೆಲೆಗೆ ಮನೆ ಮಾರಿಬಿಟ್ರಿ? ಹಾಂ, ರೀಸೆಂಟಾಗಿ ಮಾಡಿದ್ದು. ಅಂದರೆ ಹೇಗೆ ಅಂತ ಅಂದರೆ ಅವರು ಒಡೆದು ಕಟ್ಟಿದ್ರು. ಅಂದರೆ ನಮಗೂ ಇವಾಗ ನೀವು ಪೂಜಾರಿಗೆ ಅವ್ರನ್ನೆಲ್ಲ ಕೇಳಿದ್ರೆ ಹೇಳ್ತಾರಲ್ಲ ಮನೆ ಒಡೆದು ಕಟ್ಟಬೇಕು ಅಂತ. ಸೊ ಅದಕ್ಕೂ ಒಳ್ಳೆ ಇದನ್ನೆಲ್ಲ ಅಂದರೆ ಹೇಗೆ ಅಂದರೆ ನನಗೂ ಸುಮಾರು ಜನ ಹೇಳಿದರು, ಇದನ್ನು 4 ಫ್ಲೋರ್ ಮನೆ ಮಾಡಿ ಒಂದೊಂದು ಫ್ಲೋರ್ ನಾವು ಕಟ್ಟಿ ಮಾರಿ ಅದು ಇದು ಅಂತೆಲ್ಲ. ನನಗೆ ಆ ಮನೆ ನನಗೆ ಋಣ ಮುಗ್ದಿತ್ತು, ನನಗೆ ಸಾಕು. ನನಗೆ ಏನು ನನಗೆ ಇವಾಗ ಕಟ್ಟಿರೋ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ, ನನಗೆ ಐ ಆಮ್ ವೆರಿ ಹ್ಯಾಪಿ ಫಾರ್ ದೆಮ್ ನನಗೆ. ಬಟ್ ಏನು ಅಂತ ಅಂದರೆ ನನಗೆ ಆ ನಂಬಿಕೆಗಳಿಲ್ಲ. ನಾವು ಅಪ್ಪ ತೀರ್ಕೊಂಡಿದ್ದ ರೂಮಲ್ಲೇ ನಾನು ಮಲ್ಕೊತಿದ್ದು. ನಾನು ಅಂದರೆ ಅದು ನೆಕ್ಸ್ಟ್ ತಿಂಗಳಿಂದನೇ ಅಲ್ಲೇ ಮಲ್ಕೊತಿದ್ದು. ನನಗೆ ಆ ನಂಬಿಕೆಗಳೆಲ್ಲ ಇಲ್ಲ. ಈಗ ದೆವ್ವ ಎಲ್ಲ ಮನುಷ್ಯರಿಗಿಂತ ದೆವ್ವಗಳು ಬೇಕಾ? ಸೊ ಏನು ಅಂತ ಅಂದರೆ ಕೆಲವೊಂದು ಎಲ್ಲನೂ ಮೆಟೀರಿಯಲಿಸ್ಟಿಕ್ಕಾಗಿ ನೋಡೋದಕ್ಕಾಗಲ್ಲ. ನನಗೆ ಒಳ್ಳೆ ಅಂದರೆ ಮನೆ ನೋಡಿದಾಗೆಲ್ಲ ಹಳೆಯ ನೆನಪುಗಳು ಬರೋದು. ಅದಕ್ಕೆ ನಾನು ಅದನ್ನು ಕೊಟ್ಟು ಇದನ್ನು ಬಟ್ ಆ ಮನೆಯಿಂದ ತುಂಬ ಒಳ್ಳೆಯದಾಗಿದೆ. ಅಂದರೆ ಏನು ಅಂತಾರೆ, ನಮ್ಮ ತಾತ ಕಟ್ಸಿದ ಮನೆ, ಅದರಿಂದ ಆ ಮನೆ ಸ್ಟಾರ್ಟ್ ಆಗಿ ಇನ್ನೂ 2 ಮನೆ ಕಟ್ಸಿದ್ದಾರೆ. ನಮ್ಮ ಅತ್ತೆಗೊಂದು, ನಮ್ಮ ಚಿಕ್ಕಪ್ಪಂಗೊಂದು. ಅವರು ಚೆನ್ನಾಗಿ ಅಂದರೆ ಎಲ್ಲ ಸೆಟಲ್ ಆಗಿದ್ದಾರೆ. ನಮ್ಮ ತಾತ ಅಲ್ಲಿಂದ 3 ಮನೆ ಕಟ್ಸಿದ್ದಾರೆ. ಸೊ ತುಂಬ ಏಳಿಗೆ ಆಗಿರೋ ಮನೆ. ನಾನು ಅದ್ರ ಬಗ್ಗೆ ಎಲ್ಲ ಮಾತಾಡೋಂಗಿಲ್ಲ. ನಿಮ್ಮ ಮನೆಯಿಂದ ಆಯಿತು, ಮನೆ ಈ ನಕ್ಷತ್ರ ನನಗೆ ಅವೆಲ್ಲ ಗೊತ್ತಿಲ್ಲ. ನನಗೆ ಅದನ್ನು ನಂಬಬೇಕು ಅಂತ ನಾನು ಯಾವಾಗಲೂ ಹೇಳಿದೆ. ಕೆಳಗಡೆ ಮಾತಾಡಿದ್ವಲ್ಲ, ಇಲ್ಲಿ ಕರೆಕ್ಟಾಗಿರ್ಬೇಕಷ್ಟೆ. ಮನೆ ಏನು ಮಾಡುತ್ತೆ? ಇವಾಗ ಆ ಥರ ಬಾಡಿಗೆ ಮನೇಲಿ ಇದ್ಕೊಂಡೆ ನಾವು ಯೂಟ್ಯೂಬ್ ಎಲ್ಲ ಸ್ಟಾರ್ಟ್ ಮಾಡಿ ನಾವೆಲ್ಲ ಏನೋ ಒಂದು ಮಾಡ್ಕೊಳ್ಳಿಲ್ವಾ? ಅಷ್ಟೇ. ಅಲ್ಲಿ ಇವನದೇನು ಹೇಳ್ತವನು ನಮ್ಮ ತಾಯಿನೇ ನನಗೆ ಅರ್ಥ ಆಗ್ತಿಲ್ಲ. ನಮ್ಮಮ್ಮ ಬಡ್ಡಿ ರಂಗ ಮಾತ್ರ 2,000 ರೂಪಾಯಿ ಚೀಟಿ ಹಾಕ್ಸವ್ರೆ. ಇದು ನಂದು ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲ ಬುಕ್ಸ್ ಸ್ಟ್ಯಾಕಪ್. ಓಕೆ, ಯಾವ್ದು ನಿಮ್ಮ ಅಚ್ಚುಮೆಚ್ಚಿನ ಪುಸ್ತಕ ಇದರಲ್ಲಿ ಇನ್ನೂ ಇವಾಗ ಬೆಂಗಳೂರಿನ ಇತಿಹಾಸ ಓದ್ತಾ ಇದ್ದೀನಿ. ಓಕೆ, ಬಾನ ಸುಂದರ್ ಅವ್ರದ್ದು ಸ್ನೇಹಿತರೆ ಭಾಳ ಒಳ್ಳೆ ಪುಸ್ತಕ. ನಮ್ಮ ಅಂಕಿತ ಪುಸ್ತಕ ಗಾಂಧಿ ಬಜಾರ್ ಅಂಕಿತ ಪ್ರಕಾಶನದವ್ರು ಮಾಡಿದ್ದಾರೆ, ಬೆಂಗಳೂರಿನ ಇತಿಹಾಸ ಅಂತ ಒಳ್ಳೆ ಪುಸ್ತಕ. ಬಾನ ಸುಂದರ್ ರಾವ್ ಓದಬೇಕು ಜನ. ಬೆಂಗಳೂರು ಅನ್ನೋ ಹೆಸರು ಹೆಂಗೆ ಬಂದಿದ್ದು ಅಂತ ಕೇಳಿ ಸೈಕ್ ಆಗೋಗ್ಬಿಡ್ತಾರೆ. ನಮ್ಮ ಜನಕ್ಕೆ ಇನ್ನೂ ಅಷ್ಟು ಏನೇನೋ ಇದೆ ನೋಡಿ. 1791ರಲ್ಲಿ ನಮ್ಮ ಬೆಂಗಳೂರು ಕೋಟೆ ಇದೆಯಲ್ಲ, ನಮ್ಮ ಸಿಟಿ ಮಾರ್ಕೆಟ್ ಕೋಟೆ, ಅಲ್ಲಿ ನಡೆದಂತಹ ಯುದ್ಧದ ಫೋಟೋ ನೋಡಿ, ಒರಿಜಿನಲ್ ಫೋಟೋ, ಯಾವುದೋ ಡಾಕ್ಯುಮೆಂಟ್ ಹುಡುಕಾಕಿದ್ದಾರೆ. ಕರ್ನಲ್ ಮೂರ್ ಹೌಸ್, ಆ ಬ್ರಿಟಿಷ್ ಆಫೀಸರ್ ಒಬ್ಬ ಗಾಯಗೊಂಡಿರೋದು ಒಂದು ಫೋಟೋ. ಕೇರ್ ಮಾರ್ಕೆಟ್ ಎಲ್ಲ ಅಲ್ಲೊಂದು ಇವತ್ತಿಗೂ ಬುಲೆಟ್ ಮಾರ್ಕ್ ಇದೆಲ್ಲ ತೋರಿಸ್ತಾರೆ ನೀವು ಹೋದ್ರೆ. ಇವಾಗ ಬ್ರಿಟಿಷರ್ ಬರೋದಕ್ಕೆ ಜಾಗನೇ ಇರಲ್ಲ, ಅಷ್ಟು ಟ್ರಾಫಿಕ್ ಜಾಮ್ ಆಗಿರುತ್ತೆ. ಇವಾಗ ಅವರೇ ಬಂದ್ರೆ ಹೊಡೆದೊಡ್ದು ನಾವೇ ಎಲ್ಲ ಹೊಡೆದೋಡಿಸ್ಬಿಡ್ತೀವಿ ಅನ್ಸುತ್ತೆ. ಬ್ರಿಟಿಷ್ ಮನೆಗೆ ಹೋಗಕ್ ಆಗ್ತಿಲ್ಲ ಅಲ್ಲಿ. ಬೇಡಪ್ಪ, ಇವ್ರು ಸಹವಾಸ ಅಷ್ಟು ಬಿಸಿ ಆಗ್ಬಿಟ್ಟಿದೆ. ಸೊ ಇದೊಂದು ಇದೆ ಮಾಸ್ಟರ್ ಬೆಡ್ರೂಮು. ಇಲ್ಲ, ಇದು ಎದುಗೆ ನನ್ನ ಮಗಂದು ಅನ್ನೋ ಥರ ಇಲ್ಲಿ. ಓಕೆ, ಎಷ್ಟು ನಿಮ್ಮ ಮಗನಿಗೆ? ಸೊ ಇಲ್ಲಿ ಅವ್ನಿಗೆ ಇವಾಗ 7ನೇ ವಯಸ್ಸು. ಅವ್ನು ನಮ್ಮ ಜೊತೆ ಮಲಗ್ತಾನೆ. ಅವೆಲ್ಲ ಇಂಗ್ಲೀಷ್ ಸಿಸ್ಟಮ್ ಅನ್ಸುತ್ತೆ, ಮಕ್ಳು ಒಂದು ರೂಮು ಇದೊಂದು ರೂಮು ಅಂತ. ಸುಮ್ಮನೆ ಇದೊಂದು ನನ್ನ ಮಗನ ರೂಮು ಅಂತ ಹೆಸರು ಮಾಡಿಬಿಟ್ಟು ನಾನೇ ಇಟ್ಕೊಂಡ್ಬಿಟ್ಟಿದ್ದೀನಿ ಎಲ್ಲ. ನೋಡಿ, ಇಲ್ಲೂ ಕೂಡ ಎಷ್ಟು ನಾನು ಯಾರೋ ಒಬ್ರು ನನಗೆ ಬಾಸ್ ಬುಕ್ಸ್. ಸೊ ಇವ್ರು ಕೇಳಿದ್ರು, ಫಾಲೋವರ್ ಒಬ್ರು ನನ್ನ ಬುಕ್ಸ್ ನೋಡಿ ನನಗೂ ಏನಾರು ಕೊಡಿ ಓದ್ತೀನಿ ಅಂತ. ಅದಕ್ಕೆ ಹೊಸದಾಗೆ ತೊಗೊಂಬಂದೆ, ಜುಗಾರಿ ಕ್ರಾಸು, ಪರಿಸರದ ಕತೆ ಮತ್ತೆ ಕರವಾಲು ಅವ್ರಿಗೆ ಕೊಡೋಣ ಅಂತ. ಪೂರ್ಣಚಂದ್ರ ತೇಜಸ್ವಿ ಅವರು ಆಲ್ ಟೈಮ್ ನನ್ನ ಫೇವ್ರೇಟ್ ರೈಟರು, ನಮ್ಮ ರಘು ಅವ್ರ ಫೇವ್ರೇಟ್ ರೈಟರ್. ಹೌದು, ಅವರ 3 ಪುಸ್ತಕ ನೋಡಿ ಎಷ್ಟು ಚೆನ್ನಾಗಿದೆ. ಇವು 3 ಕೂಡ ನೀವು ಓದಿದ್ರೆ ಕನ್ನಡ ಸಾಹಿತ್ಯಕ್ಕೆ ಎಷ್ಟು ಒಳ್ಳೆ ರುಚಿ ಇದೆ ಅಂತ ಗೊತ್ತಾಗುತ್ತೆ ನಿಮಗೆ. ನೋಡಿ, ಯಾರು ಓದುವಿಕೆನ ಶುರು ಮಾಡಬೇಕು ಅಂತ ಅಂದರೆ ನನ್ನ ಪ್ರಕಾರ ನಿಮಗೆ ತುಂಬ ಮಸಾಲೆ ಬೇಕು ಅಂತ ಅಂದರೆ ರವಿ ಬೆಳಗೆರೆ ಅವರು. ನನಗೆ ಫಿಲಮ್ ಥರ ಇರಬೇಕು ನೋಡೋದಕ್ಕೆ, ನನಗೆ ಗೂಸ್ ಬಂಪ್ಸ್ ಎಲ್ಲ ಬರಬೇಕು ಅಂತ ಅಂದರೆ ರವಿ ಬೆಳಗೆರೆ. ಸೊ ನನಗೆ ಈ 3 ಥರ ಇದನ್ನು ಮಾಡ್ತೀನಿ. ಅಂದರೆ ಮನುಷ್ಯ ಅವನು ಹೊರಗಿನ ಸಂಬಂಧಗಳ ಬಗ್ಗೆ ಓದಬೇಕು, ಗೊತ್ತಾಗಬೇಕು ಅಂತ ಅಂದರೆ ಲಂಕೇಶ್ ಅವ್ರನ್ನ ಓದಿ. ಸೊ ಬೇಸಿಕಲಿ ಹೇಗೆ ಅಂತಂದರೆ, ನಾವು ಈ ಮದುವೆ ಆಗಿರೋನು ಇಟ್ಕೊಳ್ಳೋದು ಪಡ್ಕೊಳ್ಳೋದು ಅಂತೆಲ್ಲ ಹೇಳ್ತೀವಿ ಗೊತ್ತಾ, ಮಡಿಕೊಂಡ್ರದೆಲ್ಲ, ಅದನ್ನೆಲ್ಲ ಎಷ್ಟು ಸೂಕ್ಷ್ಮವಾಗಿ ಅವರು ವಿವರಣೆ ಮಾಡ್ತಾರೆ. ಅವ್ರು ಕೆಲವೊಂದು ಸ್ಟೋರೀಸಲ್ಲೆಲ್ಲ ಬರುತ್ತಲ್ಲ, ಮುಸ್ಸಂಜೆ ಕಥಾ ಪ್ರಸಂಗ. ಇದನ್ನ ನಾನು ಅದು ಸ್ಕಾಲರ್ಶಿಪ್ ಯಾತ್ರೆ, ಉಮಾಪತಿ ಅದರಲ್ಲೇ ಇದೆಲ್ಲ ಬರುತ್ತಲ್ಲ. ಸೊ ನಿನ್ನ ಹೊರಗಿನ ಸಂಬಂಧಗಳನ್ನ ಸೂಕ್ಷ್ಮವಾಗಿ ಬಿಂಬಿಸೋದು ಲಂಕೇಶ್ ಅವರು. ಆಮೇಲೆ ನಿನ್ನ ಹಾಗೂ ಪರಿಸರದ ಒಳಗಿನ ಸಂಬಂಧನ ಸೂಕ್ಷ್ಮವಾಗಿ ತೋರಿಸೋದು ನಮ್ಮ ತೇಜಸ್ವಿ ಅವರು ಅಂತ. ವೆರಿ ಗುಡ್. ಅಂಡ್
ಈ ಬೆಳಗೆರೆಯವರು ನಿನ್ನ ಅಕ್ಕಪಕ್ಕದ ಜಗತ್ತಲ್ಲಿ ನಿನಗೆ ಗೊತ್ತಿಲ್ಲದಲೆ ಏನೇನು ಇದೆಯೋ ನೀನು ಕಲರ್ಫುಲ್ ಅನ್ಕೊಂಡಿರೋ ಜಗತ್ತು ಎಷ್ಟು ಕಪ್ಪಗಿದೆ ಅಂತ ತೋರಿಸೋದು ಐ ಥಿಂಕ್ ಬೆಳಗೆರೆಯವರು. ಸೂಪರ್. ಎಷ್ಟು ಜನ ಅನಾಲಿಸಿಸ್ ಮಾಡ್ಬಿಟ್ರೆ ಯಾರು ಕನ್ನಡ ವಿಮರ್ಶಕರು ಪುಟ್ಟಗಟ್ಟಲೆ ಬರೆಯೋದನ್ನ 3 ಲೈನಲ್ಲಿ ಹೇಳಿದ್ರಿ ನೀವು. ನನಗೆ ನಾಚಿಕೆ ಆಗ್ತಿದೆ ತಲೆ ಕಾಂತ ಮಾವ. ಇದು ನಿಮ್ಮ ಎಡಿಟಿಂಗ್ ಸೆಟ್ ಸೂಟ್ ಆಯ್ತು? ಎಡಿಟಿಂಗ್ ಎಲ್ಲ ಮೊಬೈಲೇ ಅಂದ್ರೆ ಅಕಸ್ಮಾತ್ ಏನಾದ್ರು ಇನ್ನೂ ಬ್ರ್ಯಾಂಡು ಅಥವಾ ದೊಡ್ಡ ವಿಡಿಯೋಸ್ ಏನಾದ್ರು ಮಾಡ್ತೀನಿ ಅಂತ ಅಂದ್ರೆ ಅದಕ್ಕೆ ಎಡಿಟರ್ ಇದ್ದಾರೆ. ಸೊ ಇವಾಗ ಯೋಚನೆ ಮಾಡ್ತಾ ಇದ್ದೀನಿ ಸಿಸ್ಟಮ್ ಎಲ್ಲ ಸೆಟಪ್ ಮಾಡೋದಕ್ಕೆ. ಲೆಕ್ಚರ್ ರಂಗಪ್ಪ ಮೊಬೈಲ್ ಎಡಿಟ್ ಮಾಡೋದ? ಎಲ್ಲ ಮೊಬೈಲೇ. ಸೂಪರ್ ಸರ್. ಇದು ಮಾಮೂಲಿ ನಂದು ಟಿವಿ ಗಿವಿ ನೋಡಿ. ಈಗ ತೇಜಸ್ವಿ ಒಂದು ಸೆಟ್ ಫುಲ್ ತಂದಿಟ್ಕೊಂಡ್ಬಿಟ್ಟಾರ ಅಣ್ಣ. ನಿಮ್ಗೆಲ್ಲ ಬುಕ್ ಇದೆ ಇದರಲ್ಲಿ. ಇಲ್ಲಿ ಕಾರಂತರದು, ಶಿವರಾಮ್ ಕಾರಂತರದ್ದು ಇದೆ ನೋಡಿ. ಮುಖಜಿ ಸೋಮಂದುಡಿ, ಬೆಟ್ಟದ ಜೀವ, ಅನಂತಮೂರ್ತಿ ಅವರು ಸೂರ್ಯನ ಕುದುರೆ. ಅನಂತಮೂರ್ತಿ ಅವ್ರ ಸ್ನೇಹಿತರೆ ಅನಂತಮೂರ್ತಿ ಅವರ ಸೂರ್ಯನ ಕುದುರೆ ಪುಸ್ತಕ ಓದಿ, ಬಹಳ ಚೆನ್ನಾಗಿದೆ. ಒಳ್ಳೊಳ್ಳೆ ಕಥೆಗಳಿದೆ ಅದರಲ್ಲಿ. ನನಗೆ ರೀಸೆಂಟಾಗಿ ನನಗೆ ತುಂಬ ಮೈಂಡ್ ಬ್ಲೋಯಿಂಗ್ ಅಂತ ಅನಿಸಿದ್ದು ಅಂತ ಅಂದರೆ ಜಯಂತ್ ಕಾಯ್ಕಿಣಿ ಅವರು. ಎಷ್ಟೊಂದು ಜನ ಜಯಂತ್ ಕಾಯ್ಕಿಣಿ ಅವ್ರದ್ದು ಬರೀ ಹಾಡಿನ ಸಾಹಿತ್ಯ ಕೇಳಿ ಸಕ್ಕತ್ತಾಗಿದೆ ಅನ್ಕೊಂತಾರೆ. ಅವ್ರ ಬರವಣಿಗೆ ನೋಡಬೇಕು, ನೆಕ್ಸ್ಟ್ ಲೆವೆಲ್ ಆಗಿದೆ ಅವ್ರದ್ದು. ನಾನು ಅದಕ್ಕೆ ನೋ ಪ್ರೆಸೆನ್ಸ್ ಪ್ಲೀಸು ಮತ್ತು ಬೊಗೆಸೆಯಲ್ಲಿ ಮಳೆ. ಸೊ ಅವರು ಅಷ್ಟೇ, ಅಲ್ಲಿ ಮೆಟಾಫರ್ಗಳು, ಅವ್ರ ರೈಟಿಂಗ್ ಫುಲ್ ಬರೀ ಮೆಟಾಫರ್ಗಳಿರುತ್ತೆ. ಸೊ ಜಯಂತ್ ಕಾಯ್ಕಿಣಿ ಅವರು ತುಂಬಾ ಚೆನ್ನಾಗಿ ಬರೀತಾರೆ. ಹೌದು, ಮುಂಬೈ, ಎಸ್ಪೆಷಲಿ ಮುಂಬೈಯಲ್ಲಿ ಇದ್ದಾರೆ ಅವರು. ಅದ್ಭುತವಾದ ಪುಸ್ತಕಗಳು. ಅಂಡ್ ಇವಾಗ ಹೇಗೆ ಅಂತ ಅಂದ್ರೆ, ಇವಾಗ ಇಂಗ್ಲಿಷಲ್ಲಿ ಫಿಲಮ್ ಬರುತ್ತಲ್ಲ, ಸೊ ಫಿಲಮ್ ಅಡಾಪ್ಟೇಷನ್ ಮೂವಿಗಳು ತೆಗಿತಾರಲ್ಲ, ನಾನು ಮೂವಿಗಳು ಫಸ್ಟ್ ನೋಡಲ್ಲ, ಫಸ್ಟ್ ಬುಕ್ ಓದ್ತೀನಿ. ಸೊ ಪೆಟ್ ಸೆಮಿಟ್ರಿ, ಆಮೇಲೆ ದ ಪರ್ಕ್ಸ್ ಆಫ್ ಬೀಯಿಂಗ್ ಅ ವಾಲ್ ಫ್ಲವರ್, ಸ್ಟೀಫನ್ ಕಿಂಗ್ ಅವ್ರದ್ದು ಕೆಲವೊಂದು ದ ಫಾಲ್ಟ್ ಇನ್ ಸ್ಟಾರ್ಸ್ ಎಲ್ಲ ಮೂವಿಗಳಿರೋದು. ಸೊ ಮೂವಿ ಬಗ್ಗೆ ಓದ್ಕೊಬೇಕಾದ್ರೆ ಗೊತ್ತಾಗುತ್ತಲ್ಲ, ನಾವೆಲ್ ಬೇಸ್ಡ್ ಮೂವೀಸ್ ಅಂತ. ಸೊ ಫಸ್ಟ್ ನಾವೆಲ್ ಓದ್ತೀನಿ, ಆಮೇಲೆ ಮೂವಿ ನೋಡ್ತೀನಿ. ಮೂವಿ ನೋಡಿದ್ರೆ ಸುಮ್ಮನೆ ಹಾಳಾಗೋಗ್ಬಿಡುತ್ತೆ, ಬಿಕಾಸ್ ಇನ್ ಡೆಪ್ತ್ ಇರಲ್ಲ ಇದನ್ನ ಬುಕ್ಸಲ್ಲಿ ಇರೋ ಅಷ್ಟು. ಓಕೆ. ಸೊ ಒಂಥರ ಸೆಕ್ಷನ್ ಥರ ಇದೆಲ್ಲ, ಇದನ್ನ 1800s ಮತ್ತು 1900s ಸಾಹಿತ್ಯ. ಓಕೆ. ದೋಸ್ತೋವ್ಸ್ಕಿ, ಆಮೇಲೆ ಆಲ್ಬರ್ಟ್ ಕ್ಯಾಮು, ಫ್ರಾನ್ಸ್ ಕಾಫ್ಕಾ, ಸಿಲ್ವಿಯಾ ಪಾತು, ಆ ಥರ ಒಂದಿಷ್ಟು. ಇದು ಒಂಥರ ಹೊಸ ನಮ್ಮ ನವ್ಯ ಬರಹಗಾರರು ಇರೋದು. ಓಕೆ. ಈ ವಸುಧೇಂದ್ರ ಅವರು, ಆಮೇಲೆ KN ಗಣೇಶಯ್ಯ ಅವರು, ಆಮೇಲೆ ವಿಕ್ರಮ್ ಹತ್ವಾರು, ಜೋಗಿ ಅವರು, ಆ ಥರ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಮನೇಲಿ ಜಾಗ ಕಮ್ಮಿ ಇದೆ, ಇಲ್ಲ ಅಂದ್ರೆ ಅದನ್ನೇ ಇಲ್ಲೊಂದು ಸ್ವಲ್ಪ ಒಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ. ಸ್ನೇಹಿತರೆ ನೋಡಿ, ನೀವು 3 ಪುಸ್ತಕ ಕನ್ನಡದ ದೌರ್ಭಾಗ್ಯದ ಒಬ್ಬ ಲೇಖಕ ಅಂದ್ರೆ ನಮ್ಮ ಶ್ರೀಕೃಷ್ಣ ಆಲ್ನಳ್ಳಿ. ಇವ್ರ ಬಗ್ಗೆನೇ ಒಂದು ವಿಡಿಯೋ ನೀವು ಯಾವಾಗಾರು ನಿಮ್ಗೆ ಆಫ್ಲೈನ್ ಸಿಗ್ದ ನಂಗೆ ಹೇಳಿ. ನನಗೆ ಇವ್ರ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇದೆ, ಸಕ್ಕತ್ತಾಗಿದೆ ಇವ್ರ ರೈಟಿಂಗು. ನಾವೆಲ್ಲ ಅದನ್ನೇ ಪ್ರಸಂಗದ ಗೆಂಡೆ ತಿಮ್ಮ ಮತ್ತೆ ಕಾಡು ಎಲ್ಲ ಫಿಲಮ್ಗಳಲ್ಲಿ ನೋಡಿರಬಹುದು. ಅಲ್ಲ, ಅವ್ರು ಬರೆದ್ರೆ ಅಷ್ಟು ಪುಸ್ತಕ ಸಿನಿಮಾ ಆಗಿದೆ. ಸಿನಿಮಾ ಲಿಸ್ಟ್ ನ್ಯಾಷನಲ್ ಅವಾರ್ಡ್. ಕನ್ನಡದ ಏಕೈಕ ಲೇಖಕರು, ಅವರು ಬರೆದ ಅಷ್ಟು ಕೃತಿಗಳು ಸಿನಿಮಾ ಆಗಿರೋದು ನಮ್ಮ ಶ್ರೀಕೃಷ್ಣ ಆಲ್ನಳ್ಳಿ ಅವ್ರದ್ದು. ಎಲ್ಲ ಅವಾರ್ಡ್ ವಿನ್ನಿಂಗ್. ಭುಜಂಗೈನ ದಶಾವತಾರ ಲೋಕೇಶ್ ಸಿನಿಮಾ ಮಾಡಿದ್ದಾರೆ. ಪ್ರಸಂಗದ ಗೆಂಡೆ ತಿಮ್ಮ ಕೂಡ ಲೋಕೇಶ್ ಸಿನಿಮಾ ಮಾಡಿದ್ದಾರೆ. ಕಾಡುನ ನಮ್ ಗಿರೀಶ್ ಕಾರ್ನಾಡ್ ಡೈರೆಕ್ಟ್ ಮಾಡಿ ಅಮರೀಶ್ ಪುರಿ ಸಿನಿಮಾ ಮಾಡಿದ್ದಾರೆ. ಫೀನಿಕ್ಸ್ ಅಂತ ಒಂದಿದೆ, ಅದನ್ನು ನಮ್ಮ ಸುರೇಶ್ ಅಬ್ಳಿಕರ್ ಮಾಡಿದ್ದಾರೆ. ಸೊ ಹಾಗಾಗಿ ಶ್ರೀಕೃಷ್ಣ ಆಲ್ನಳ್ಳಿ ಬಟ್ ತುಂಬಾ ಬೇಗ ತೀರ್ಕೊಂಡ್ಬಿಟ್ರು ಅವರು. ಅದು ಹೇಗಾಯ್ತು, ಅದೇನಾಯ್ತು, ಮೇ ಬಿ ಅದೇ ಸಪರೇಟ್ ಆಗಿ ಅವ್ರ ಮಗಳು ನಾನು ಟಚ್ ಇದ್ದಾರೆ. ಅಂದ್ರೆ ಅವ್ರ ಮಗಳು ವೈಲ್ಡ್ ಲೈಫ್ ವಾರ್ಡನ್ ಆಗಿದ್ದಾರೆ. ಅಂದ್ರೆ ಅವ್ರು ತುಂಬಾ ಒಂಥರ ಕಲರ್ಫುಲ್ ಲೈಫ್ ನ ಲೀಡ್ ಮಾಡ್ತಿದ್ರು ಅಂತ. ಐ ಡೋಂಟ್ ನೋ, ನನಗೂ ಅಷ್ಟು ಮಾಹಿತಿ ಇಲ್ಲ. ಬಟ್ ಶ್ರೀಕೃಷ್ಣ ಆಲ್ನಳ್ಳಿ ಬಹಳ ಒಳ್ಳೆ ಲೇಖಕರು. ಇದು ನಾವು ಮೊನ್ನೆ ರೀಸೆಂಟ್ ಆಗಿ ಬ್ಲಿಂಕ್ ಅನ್ನೋ ಒಂದು ಸಿನಿಮಾದಲ್ಲಿ ನನ್ನ ಫ್ರೆಂಡು, ಇವರು ಶ್ರೀನಿಧಿ ಬೆಂಗಳೂರು ಅವರು ಡೈರೆಕ್ಟ್ ಮಾಡೋದು, ಅದರಲ್ಲಿ ಒಂದು ಡೈಲಾಗ್ ಬರುತ್ತೆ ನಮ್ಮ ಗೋಪಾಲ್ ದೇಶಪಾಂಡೆ ಅವ್ರದ್ದು. ಮನುಷ್ಯ ಯಾವಾಗ್ಲೂ ಮತ್ನಲ್ಲೇ ಇರಬೇಕು ಅಂತ, ಒಂದು ಮಧ್ಯದಲ್ಲಿ ಇನ್ನೊಂದು ಪುಸ್ತಕದಲ್ಲಿ ಅಂತ. ಬಟ್ ಟು ಬಿ ಆನೆಸ್ಟ್, ನಾನು ಇವಾಗ ನೋಡಿ ಎಲ್ಲ ಒಂದೂ ಓಪನ್ ಆಗಿಲ್ಲ, ಎಲ್ಲ ಧೂಳು ಹೊಡ್ಕೊಂಡು ಕೂತವೆ. ಯಾಕಣ್ಣ? ಇದು ಮನೆ ಅಂದ್ರೆ ಒಂದು ಬಾರ್ ಸೆಟಪ್ ಇರಬೇಕು ಅಂತ ಹುಡುಗರಿಗೊಂದು ಕ್ರೇಜ್ ಇರ್ತಲ್ಲ, ಶೋಕಿ ಅಲ್ವಾ? ಆ ಶೋಕಿ ಇದು. ಹೌದಾ? ತುಂಬಿಟ್ರದ? ನೋಡಿ, ಯಾವುದು ಖಾಲಿ ಆಗಿದೆ, ಯಾವುದು ಇದೊಂದು, ಯಾವುದೋ ಇದು, ಇದೊಂದು ಸ್ವಲ್ಪ ಖಾಲಿ ಇರುವುದು. ನಾನಲ್ಲ, ನನ್ನ ಫ್ರೆಂಡ್ ಎಲ್ಲ ಕುಟ್ಕೊಂಡು ಹೊಟ್ಟೋಗಿದ್ದೇನೆ. ನಾನಲ್ಲ, ಬಂದವರೆಲ್ಲ ಕುಡ್ಕೊಂಡು ಹೋಗ್ತಾವ್ರು, ಇವರೇ ನಮ್ಮೆಲ್ಲ ಕಾಫಿ ಟೀ ಕೊಡಲ್ಲ. ಬಂದವ್ರಿಗೆಲ್ಲ ಒಂದು 30 ಹಾಕೊಳ್ಳಿ, 60 ಬೇಕೋ, ಇವಾಗ ಕಾಫಿ ಬೇಕೋ ಟೀ ಬೇಕೋ ಅಂತ ಕೇಳ್ತಾರಲ್ಲ, ನಾವು ಹತ್ರ 60 ಬೇಕೋ 30 ಬೇಕೋ ಅಂತ. ನಾವೆಲ್ಲ ನೇಮ್ ಮಾಡಿದ್ವಿ, ನಮ್ ಟೀ ಕೊಟ್ರಿ ನೀವು, ಇಂಟರ್ವ್ಯೂ ಮುಗಿಸೋಣ ಅಂದ್ಬಿಟ್ಟು. ಬಟ್ ಮೇನ್ ಆಗಿ ಏನು ಅಂತ ಅಂದ್ರೆ, ಒಂದು ರೂಮಲ್ಲಿ ಇವಾಗ ಟಿವಿ ಇಟ್ಕೊಂಡಿರೋದು, ಬುಕ್ಸ್ ಇಟ್ಕೊಂಡಿರೋದು, ಒಂದು ನಮ್ದೇ ಒಂದು ಅವಾಗ ಒಂದು ಆಸೆಗಳು ಇರುತ್ತಲ್ಲ, ಏನೇನೋ ನೋಡಿ ನಮ್ದೇ ಒಂದು ಬಾರ್ ಸೆಟಪ್ ಇರಬೇಕು, ನಮ್ದೇ ಒಂದು ಬಾಲ್ಕನಿ ಇರಬೇಕು ಅಂತ, ನಮ್ದೇ ಒಂದು ಗಾರ್ಡನ್ ಇರಬೇಕು. ಸೊ ಅದೆಲ್ಲ ಏನು ಅಂದ್ರೆ ಚಿಕ್ಕ
ಚಿಕ್ಕ ಮಟ್ಟದಲ್ಲಿ ನನಗೇನಾಗುತ್ತೋ ಅಷ್ಟು ಮಾಡ್ಕೊಂಡಿರ್ತಾರೆ. ಹೋಂಡಾ CV 350 RS. ಓಕೆ. ಸೊ ನನಗೆ ಏನೇ ಗಾಡಿ ತೊಗೊಂಡ್ರು ಅದನ್ನು ನಂದು ತಲೆಯಲ್ಲಿ ಏನಿದೆಯೋ ಅದನ್ನು ಮಾಡಿಸ್ಬೇಕು ಅನ್ನೋ ಥರ. ಓಕೆ. ಇದನ್ನು ಆ್ಯಕ್ಚುಲಿ ಎಲ್ಲೂ ಇನ್ನೂ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಲ್ಲ. ಸೊ ಮ್ಯಾಲ್ಬೆರೋ ಪೇಂಟ್ ಥೀಮ್ ಅಂತ ಬರುತ್ತೆ, ಬಟ್ ಯೂಶಲಿ ಸಿಗರೇಟ್ ಅನ್ಕೊಂತಾರೆ. ಸೊ ಮ್ಯಾಲ್ಬೆರೋ ಅವರು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅವ್ರದ್ದು ರೆಡ್ ಮತ್ತು ವೈಟ್ ಕಾಂಬಿನೇಷನಲ್ಲಿ ಈ ರೇಸ್ F1 ಗೊತ್ತಿಲ್ಲ, ಒಟ್ಟಲ್ಲಿ ರೇಸ್ಗೆಲ್ಲ ಅವ್ರದ್ದು ಪೇಂಟ್ ಥೀಮ್ ಬರ್ತಿತ್ತು ರೆಡ್ ಆ್ಯಂಡ್ ವೈಟ್. ಸೊ ಇದನ್ನು ರೆಡ್ ಆ್ಯಂಡ್ ವೈಟ್ ಮಾಡಿಸ್ದೆ. ಆಮೇಲೆ ನಮ್ಮ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಅವ್ರದ್ದು ಸಿಂಬಲ್ ಇದು. RCB ಲೋಗೋ, ಅದು RCB ಲೋಗೋ. ಮತ್ತೆ ಬೆಂಗಳೂರು ಅಂತ ಬರ್ಸಿ ನಮ್ದು 18ನೇ ಸೀಸನ್ ಗೆದ್ರಲ್ಲ, ಸೊ ಆ 18 ಅಂತ ಹಾಕ್ಸಿರೋದು. ಇದು ಒರಿಜಿನಲ್ ಗಾಡಿ ಕಲರು ಬ್ಲ್ಯಾಕ್ ಆ್ಯಂಡ್ ಯೆಲ್ಲೋ. ಓಕೆ. ಸೊ ನಾನು ನೆಕ್ಸ್ಟ್ ಹೋಗ್ಬಿಟ್ಟು ಇವಾಗ RTOದಲ್ಲೆಲ್ಲ ಚೇಂಜ್ ಮಾಡಿಸ್ಬೇಕು, ಮಾಡ್ಸೋಣ. ಸೂಪರ್. ಇಲ್ಲೊಂದು ರೂಮ್ ಇದೆಯಲ್ಲ, ನನ್ನ ವೈಫು ಮೇಕಪ್ ಆರ್ಟಿಸ್ಟು. ಸೊ ಅವರು HR ಎಲ್ಲ ಆಗಿದ್ರು, ನಂತರನೇ ಅವಳು ಕೆಲಸ ಬಿಟ್ಟು ಕಾರ್ಪೊರೇಟ್ ಅವ್ರು ಮೇಡಮ್, ಕಾರ್ಪೊರೇಟ್ ಅವರು ಅಲ್ಲ, ಅವರು ಅದಿದೆ ಅಲ್ಲೇ. ಸೊ ಆಮೇಲೆ ಅವರು ಮೇಕಪ್ ಆರ್ಟಿಸ್ಟ್ ಆದರು. ಸೊ ಬೇಸಿಕಲಿ ಇದು ಹೇಗೆ ಅಂತಂದರೆ, ಅವರು ಬ್ರೈಡಲ್ ಮೇಕಪ್ ಮಾಡೋದು ಜಾಸ್ತಿ ಇರೋದ್ರಿಂದ ಇವಾಗ ಮದುವೆ ದಿನ ಡೈರೆಕ್ಟಾಗೆ ಮೇಕಪ್ ಮಾಡಿಸ್ಕೊಂಬಿಟ್ಟು ಆಮೇಲೆ ಇಷ್ಟ ಆಗದೆ ಅಂದರೆ ಏನು ಮಾಡ್ತೀರಾ, ಅದು ಬೇರೆ ಇಂಪಾರ್ಟೆಂಟ್ ದಿನ. ಸೊ ಅಂಥವರೆಲ್ಲ ಫಸ್ಟು ಇಲ್ಲಿಗೆ ಬಂದು ಟ್ರಯಲ್ ಮೇಕಪ್ ಅಂತ ತೊಗೊಂಡು ಅವ್ರಿಗೆ ಇಷ್ಟ ಆದರೆ ಮಾತ್ರ ಬುಕ್ ಮಾಡೋ ಥರ ನಾವು ಮಾಡ್ಕೊಂಡಿರೋದು. ಓಕೆ. ಸೊ ಬಿಕಾಸ್ ಮದುವೆ ಎಲ್ಲ ತುಂಬ ಇಂಪಾರ್ಟೆಂಟ್ ದಿನ, ಅವತ್ತೆಲ್ಲ ನಾವು ಆಟ ಆಡೋದಕ್ಕೆ ಟೈಮ್ ವೇಸ್ಟ್ ಮಾಡೋದಕ್ಕೆಲ್ಲ ಆಗಲ್ಲ. ಎಕ್ಸ್ಪೆರಿಮೆಂಟ್ಗೆ ನಂಗೆ ಹಿಂಗೆ ಬೇಕಾಗಿತ್ತು, ಹಂಗೆ ಬೇಕಾಗಿತ್ತು, ನಾವು ನಿಮ್ಮನ್ನ ಏನೇ ಅನ್ಕೊಂಡ್ಬಿಟ್ಟಿದ್ದೆ, ಅವೆಲ್ಲ ಏನು ಬೇಡ. ಇಲ್ಲಿ ಬರ್ತಾರೆ, ಇಲ್ಲಿ ಫಸ್ಟು ಟ್ರಯಲ್ ಮೇಕಪ್ ಮಾಡಿಸ್ಕೊತಾರೆ. ಸೊ ಅವ್ರಿಗೆ ಬೇಕಾಗಿರೋ ಥರ ಇದ್ದರೆ ಅವ್ರು ಬುಕ್ ಮಾಡ್ಕೊತಾರೆ. ಮೋಸ್ಟ್ ಆಫ್ ದ ಟೈಮ್ಸ್ ಮಾಡ್ಕೊತಾರೆ. ಅಕಸ್ಮಾತ್ ಇಲ್ಲ ಅಂದರೆ ಇದು ಅಂತಂದರೆ ಒಂದು ಕ್ಲಾರಿಟಿ ಇದು ಬೇಡ ಅಂದರೆ ಟ್ರಯಲಲ್ಲಿ ಚೇಂಜ್ ಮಾಡ್ಬೋದು. ಇಲ್ಲಿ ಮೇಕಪ್ ಆರ್ಟಿಸ್ಟೇ ಬೇಡ ಅಂತ ಅಂದರೆ ಅವ್ರು ಬೇರೆಯವ್ರ ಹತ್ರ ಹೋಗ್ಬೋದು. ಬಟ್ ಏನು ಅಂತ ಅಂದರೆ ಪೂರ ಮನಸ್ಸಿಂದ 100% ನಮ್ಮನ್ನ ಕರ್ಸ್ಕೊಳ್ಳಿ ಅಷ್ಟೇ ಅನ್ನೋ ಥರ ನಮ್ಮದು ಇದು. ಸೊ ವಿದ್ಯಾ ಇದನ್ನ ಮಾಡ್ಕೊತಾರೆ. ಸೊ ಈಗ ಮೇಡಮ್ ಕಾರ್ಪೊರೇಟ್ HR ಜಾಬ್ ಬಿಟ್ಟು ಫುಲ್ ಟೈಮ್ ಇದೆ ಮಾಡ್ತಾರೆ. ಫುಲ್ ಟೈಮ್ ಅವರು ಇಬ್ರಿಗೂ ಹುಚ್ಚು ಬಂದ್ಬಿಟ್ಟು ಇಬ್ರಿಗೂ ಇರೋ ಕಾರ್ಪೊರೇಟ್ ಕೆಲಸ ಬಿಟ್ಬಿಟ್ಟು ಫ್ಯಾಷನ್ ಚೇಸ್ ಮಾಡ್ತಾ ಇದೀವಿ. ಒಬ್ರು ಕಾಂಟೆಂಟ್ ಕ್ರಿಯೇಟರ್, ಒಬ್ರು ಬ್ಯೂಟಿಷಿಯನ್, ಮೇಕಪ್ ಆರ್ಟಿಸ್ಟ್, ಇಬ್ರು ಆರ್ಟಿಸ್ಟ್ ಲೆಕ್ಕದಲ್ಲಿ. ಸೂಪರ್. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.